ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಒಂದು ಹನುಮಂತನ ಅಂತಿಮ ಆದೇಶ. ಇಂದು ನಾನು ನಿಮಗೆ ಹೇಳುತ್ತಿರುವುದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮ ಭಾಗ್ಯದ ಅರ್ಜಿಯಾಗಿದೆ. ಈ ಅರ್ಜಿಯು ಸಾಕ್ಷಾತ್ ಹನುಮಂತನ ಈ ಗರ್ಭಗೃಹದಿಂದ ಸ್ವೀಕರಿಸಲ್ಪಟ್ಟು ಬಂದಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾಗಲಿದೆ ಎಂದರೆ ಅದು ನಿಮ್ಮ 7 ತಲೆಮಾರುಗಳ ಇತಿಹಾಸದಲ್ಲೇ ನಡೆದಿಲ್ಲ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಮಕರ ರಾಶಿಯವರೇ, ನೀವು ಏಕಾಂತದಲ್ಲಿ ತುಂಬ ಅತ್ತಿದ್ದೀರಿ, ಸಾಕಷ್ಟು ಅವಮಾನಗಳನ್ನು ಸಹಿಸಿದ್ದೀರಿ. ಜನರು ನಿಮ್ಮನ್ನು ನೋಡಿ ಆಡಿಕೊಳ್ಳುತ್ತಿದ್ದರು. ಇವನು ಹುಟ್ಟುತ್ತಲೇ ಹಣೆಬರಹ ಸುಟ್ಟುಕೊಂಡು ಬಂದಿದ್ದಾನೆ ಎಂದು ಹೀಯಾಳಿಸುತ್ತಿದ್ದರು. ಆದರೆ ಕೇಳಿಸಿಕೊಳ್ಳಿ, ಅದು ನಿಮ್ಮ ಸೋಲಾಗಿರಲಿಲ್ಲ, ಅದು ನಿಮ್ಮ ಮೇಲಿದ್ದ ಈ ಒಂದು ಗ್ರಹಗಳ ಈ ಒಂದು ದೃಷ್ಟಿಯಾಗಿತ್ತು. ಶನಿ, ರಾಹು ಮತ್ತು ಕೇತುಗಳು ಸೇರಿ ನಿಮ್ಮ ಬುದ್ಧಿ ಮತ್ತು ಧನವನ್ನು ಕಟ್ಟಿಹಾಕಿದರು. ಅಪನಂಬಿಕೆಯ ಜಾಲದಲ್ಲಿ ನಿಮ್ಮನ್ನು ಸಿಲುಕಿಸಿ ನಿಮ್ಮ ಸ್ವಂತ ಜನರ ಕಣ್ಣಲ್ಲೇ ನಿಮ್ಮನ್ನು ಈ ಕೆಳಕ್ಕೆ ಬೀಳಿಸಿದರು. ಆದರೆ ಈಗ ಇಂದು ರಾತ್ರಿ 12 ಗಂಟೆಯ ನಂತರ ನಿಮ್ಮ ಬಡತನದ ಮಹಾವಿನಾಶವಾಗಲಿದೆ. ನಿನ್ನೆ ನಿಮ್ಮನ್ನು ಭಿಕ್ಷುಕ ಎಂದು ಕರೆದವರು ನಾಳೆ ನಿಮ್ಮ ಮನೆಯ ಬಾಗಿಲಲ್ಲಿ ಈ ಒಂದು ಬಟ್ಟಲು ಹಿಡಿದು ನಿಲ್ಲುತ್ತಾರೆ. ಏಕೆಂದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ 3 ಭಯಂಕರ ಮತ್ತು ರಹಸ್ಯ ಶುಭ ಸುದ್ದಿಗಳು ಬರಲಿವೆ. ಅದನ್ನು ಕೇಳಿದರೆ ನಿಮ್ಮ ಎದೆ ಬಡಿತವೇ ನಿಂತು ಹೋದೀತು. ಆ 3 ಶುಭ ಸುದ್ದಿಗಳು ಯಾವುವು? ಮೊದಲನೆಯದು, ನಿಮ್ಮ ತಿಜೋರಿಯ ಬೀಗವನ್ನು ಹೊಡೆಯುತ್ತದೆ. ಎರಡನೆಯದು, ನಿಮ್ಮ ವಂಶದ ಕೀರ್ತಿ ಪತಾಕೆಯ ಹಾರಿಸುತ್ತೆ. ಇನ್ನು ಮೂರನೆಯದು, ಈ ಸಾಕ್ಷಾತ್ ಹನುಮಂತನ ಪವಾಡ. ಅದನ್ನು ನೋಡಿದರೆ ಸಾಕು, ನಿಮ್ಮ 7 ಜನ್ಮಗಳ ಪಾಪ ವಿಮೋಚನೆಯಾಗುತ್ತೆ. ನಾನು ಈ ರಹಸ್ಯವನ್ನು ಈಗಲೇ ಬಿಚ್ಚಿಡುವುದಿಲ್ಲ, ಏಕೆಂದರೆ ಈ ಹಸಿ ಮಡಕೆ ನೀರನ್ನು ಹಿಡಿದಿಟ್ಟುಕೊಳ್ಳಬಾರದು. ನಿಮಗೆ ನಂಬಿಕೆ ಇದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೀವು ನೋಡ್ತೀರಾ. ಕೊನೆಯಲ್ಲಿ ನಾನು ಆ ದಿವ್ಯ ಸಂಕೇತವನ್ನು ಹೇಳುತ್ತೇನೆ. ಆದ್ದರಿಂದಲೇ ಈ 3 ಲಾಟರಿಗಳು ನಿಮ್ಮ ಹೆಸರಿಗೆ ಬರೆಯಲ್ಪಡುತ್ತವೆ. 100 ಕೋಟಿ ಲಾಟರಿಯ ಬಗ್ಗೆ ಮಾತನಾಡುತ್ತಿದ್ದರೆ ನೀವು ಮಹಾರಾಜರು ತಮಾಷೆ ಮಾಡುತ್ತಿದ್ದಾರೆ ಎಂದುಕೊಳ್ತೀರಾ. ಈ ಬರಿಗಾಲಿನಲ್ಲಿ ನಡೆಯುವವನಿಗೆ ಸುಳ್ಳು ಹೇಳುವ ಅಗತ್ಯವೇನಿದೆ? ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಅದೃಷ್ಟಕ್ಕೆ ಎಷ್ಟು ದೊಡ್ಡ ಸರ್ಜರಿ ಆಗಲಿದೆ ಎಂದರೆ ಇಡೀ ಜಗತ್ತೇ ಬೆರಗಾಗಿ ನೋಡುತ್ತದೆ. ಆದರೆ ಎಚ್ಚರಿಕೆ, ಈ ಖಜಾನೆ ಎಲ್ಲರಿಗೂ ಸಿಗುವುದಿಲ್ಲ. ಯಾರ ಅರ್ಜಿಯಲ್ಲಿ ದಮ್ಮಿದೆಯೋ ಅವರಿಗೆ ಮಾತ್ರ ಸಿಗೋದು. ನೀವು ಒಂದು ಕ್ಷಣ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ಅಥವಾ ಅನುಮಾನ ಪಟ್ಟರೆ ಹನುಮಂತನ ಕೋಪ ಮತ್ತು ಬಡತನದ ಏಟು ಎಷ್ಟು ಜೋರಾಗಿ ಬೀಳುತ್ತದೆ ಎಂದರೆ 7 ಜನ್ಮದವರೆಗೆ ನೀವು ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಆಸೆಯಲ್ಲ, ಇದು ನಿಮ್ಮ ಕರ್ಮಗಳ ಲೆಕ್ಕಾಚಾರ. ಆ 3 ಶುಭ ಸುದ್ದಿಗಳು ಯಾವುವು ಗೊತ್ತಾ? ಅಂದರೆ ಮೊದಲನೆಯದು, ನಿಮ್ಮ ಶತ್ರುಗಳ ಬಾಯಿ ಮುಚ್ಚಿಸುತ್ತೆ. ಎರಡನೆಯದು, ನಿಮ್ಮ 7 ತಲೆಮಾರುಗಳ ದಾರಿದ್ರ್ಯವನ್ನು ಸುಟ್ಟು ಭಸ್ಮ ಮಾಡುತ್ತೆ. ಇನ್ನು ಮೂರನೆಯದನ್ನು ಕೇಳಿದ ನಂತರ ನೀವು ನೆಲದ ಮೇಲಿರುವುದಿಲ್ಲ, ಆಕಾಶದಲ್ಲಿ ಇರುತ್ತೀರಿ. ಆದರೆ ಈ ರಹಸ್ಯ ತಿಳಿಯಬೇಕಾದರೆ ನೀವು ನಿಮ್ಮ ಈ ಲಾಟರಿ ಟಿಕೆಟನ್ನು ನೀವೇ ಹರಿದು ಹಾಕಿದಂತೆ. ಆತುರ ಪಡಬೇಡಿ. ಆತುರ ಪಡುವವರ ಕೈಯಿಂದ ಅಮೃತದ ಕಲಶ ಚೆಲ್ಲಿ ಹೋಗುತ್ತೆ. ಇದು 100 ಕೋಟಿಯ ವಿಷಯವೇ ಹೊರತು ಈ ಒಂದು ಕಡಲೆಪುರಿಯ ವಿಷಯವಲ್ಲ. ಈಗಲೇ ನಾನು ಈ ಗುಟ್ಟನ್ನು ಹೇಳಿದರೆ ನಿಮ್ಮ ನರಗಳು ಒಡೆದು ಹೋಗಬಹುದು. ಏಕೆಂದರೆ ನಿಮ್ಮ ದೇಹ ಆ ದೈವಿಕ ಶಕ್ತಿಯನ್ನು ತಡೆದುಕೊಳ್ಳುವಷ್ಟು ಸಿದ್ಧವಾಗಿಲ್ಲ. ಮೊದಲು ನಿಮ್ಮ ಆತ್ಮದಲ್ಲಿ ಇರುವ 7 ಜನ್ಮಗಳ ಕೊಳಕನ್ನು ನಾನು ಸ್ವಚ್ಛಗೊಳಿಸಬೇಕು. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಏನು ಅಡಗಿದೆ ಎಂದು, ನಿಮ್ಮ ಈ ಒಂದು ಹಿಂದೆ ಯಾವ ನಕಾರಾತ್ಮಕ ಶಕ್ತಿ ಕುಳಿತು ನಿಮ್ಮ ಲಕ್ಷ್ಮಿಯನ್ನು ತಿನ್ನುತ್ತಿದೆ ಎಂದು ನಿಮಗೆ ತಿಳಿದಿದೆಯೇ? ಇಲ್ಲ ತಾನೇ? ಮೊದಲು ಅದನ್ನು ತಿಳಿಯಿರಿ. ಮನೆಯಲ್ಲಿರುವ ಕಸ ಮೊದಲು ಹೋಗಬೇಕು. ಇಲ್ಲದಿದ್ದರೆ ನಿಮ್ಮ ತಲೆಯ ಮೇಲೆಯೇ ಯಾರನ್ನು ನೀವು ಈ ಮಿತ್ರ ಎಂದುಕೊಂಡಿದ್ದೀರೋ ಅವನೇ ನಿಮ್ಮ ವಿನಾಶಕ್ಕೆ ಈ ಸುಪಾರಿ ಕೊಟ್ಟಿದ್ದಾನೆ. ನಿಮ್ಮ ಭಾಗ್ಯದ ಚೀಟಿಯಲ್ಲಿ ಅಂತಹ ಒಬ್ಬ ವ್ಯಕ್ತಿಯ ಮುಖ ಕಾಣಿಸುತ್ತಿದೆ.
ಅವನು ನಿಮ್ಮ ಜೊತೆಗೆ ಊಟ ಮಾಡುತ್ತಾನೆ, ಕುಳಿತುಕೊಳ್ಳುತ್ತಾನೆ, ಆದರೆ ಒಳಗೆ ನಿಮ್ಮ ಸಂತೋಷದ ಮೇಲೆ ತಾಂತ್ರಿಕ ಮೊಳೆಯನ್ನು ಹೊಡೆದಿದ್ದಾನೆ. ಇಂದು ರಾತ್ರಿ ಸರಿಯಾಗಿ 2:44 ಆ ಮೊಳೆ ಕಿತ್ತು ಬರಲಿದೆ. ಆಗಲೇ ನಿಮ್ಮ ಮೊದಲ ಶುಭ ಸುದ್ದಿ ಕೇಳಿಸುವುದು. ಆದರೆ ಆ ಸುದ್ದಿಯನ್ನು ಈಗಲೇ ಹೇಳುವುದಿಲ್ಲ. ಮೊದಲು ನೀವು ಹೇಳಿ, ಈ ಶತ್ರುವನ್ನು ಎದುರಿಸಲು ನೀವು ಸಿದ್ಧರಿದ್ದೀರಾ? ಈ 100 ಕೋಟಿ ಹಣ ನಿಮ್ಮ ಕಣ್ಣೆದುರಿಗೆ ಬಂದಾಗ ನೀವು ದೃಢವಾಗಿ ನಿಲ್ಲಬಲ್ಲಿರಾ? ನೀವು ಗ್ಯಾರಂಟಿ ಹೇಗೆ ಕೊಡುತ್ತೀರಿ ಎಂದು ಅಂದರೆ, ನಾನು ಗ್ಯಾರಂಟಿ ಕೊಡುತ್ತಿರುವುದು ನನ್ನ ಬಗ್ಗೆ ಅಲ್ಲ, ಆ ಸೂರ್ಯನನ್ನೇ ನುಂಗಿದ ಈ ಬಜರಂಗ ಬಲಿಯ ಮೇಲೆ. ಇಂದು ರಾತ್ರಿ ನಿಮ್ಮ ಮನೆಯ ನಿಶ್ಶಬ್ದದಲ್ಲಿ ಕಾಲ ಸಂಚರಿಸಲಿದ್ದಾನೆ. ನಾನು ಸ್ಪಷ್ಟವಾಗಿ ನೋಡುತ್ತಿದ್ದೇನೆ. ಇಂದು ರಾತ್ರಿ 3:21 ನಿಮ್ಮ ಮನೆಯ ಹೊಸ್ತಿಲಲ್ಲಿ ಒಂದು ಶಕ್ತಿ ಬಂದು ನಿಲ್ಲಲಿದೆ. ಅದು ನಿಮ್ಮನ್ನು ಕುಬೇರನನ್ನಾದರೂ ಮಾಡಬಹುದು ಅಥವಾ ಶಾಶ್ವತವಾಗಿ ಭಿಕ್ಷುಕನನ್ನಾಗಿ ಮಾಡಬಹುದು. ತೀರ್ಮಾನ ನಿಮ್ಮದು. ಈ ವಿಡಿಯೋದಲ್ಲಿರುವ ಈ ಗುಪ್ತ ಮಂತ್ರದವರೆಗೆ ನೀವು ತಲುಪಬೇಕು. ಮಧ್ಯದಲ್ಲಿ ಹೋದರೆ ಆ ಕಪ್ಪು ಶಕ್ತಿ ನಿಮ್ಮನ್ನು ಹಿಡಿದು ಹಾಕುತ್ತೆ. ನಂತರ ಈ ಒಂದು ಶಾಸ್ತ್ರಿಯು ನಿಮ್ಮನ್ನು ಕಾಪಾಡಲಾರರು. ನಿಮ್ಮ ಭಾಗ್ಯದ ಚೀಟಿಯಲ್ಲಿ ಒಂದು ಹೆಸರು ಮತ್ತು ಮುಖ ಎದ್ದು ಕಾಣುತ್ತಿದೆ. ಇವನೇ ನಿಮ್ಮನ್ನು ಈ ಒಂದು ಬರ್ಬಾದ್ ಮಾಡಲು ಶಪಥ ಮಾಡಿದವನು. ಇಂದು ರಾತ್ರಿ ಆ ಶತ್ರು ಭಯದಿಂದ ನಡುಗಲಿದ್ದಾನೆ. ಅವನು ಸೋತ ತಕ್ಷಣ ಮೊದಲ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ. ಆದರೆ ನೆನಪಿಡಿ, ಆ ಸುದ್ದಿ ಎಷ್ಟು ದೊಡ್ಡದೆಂದರೆ ಅದನ್ನು ನಿಭಾಯಿಸಲು ತಿಳಿಯದಿದ್ದರೆ ನೀವು ಹುಚ್ಚರಾಗಬಹುದು. ಈ 100 ಕೋಟಿ ಸಂಭಾಳಿಸುವುದು ಸಾಮಾನ್ಯ ಕೆಲಸವಲ್ಲ. ಹಣ ಬಂದ ತಕ್ಷಣ ನೀವು ತಾಳ್ಮೆಯಿಂದ ಇರಬೇಕು. ಈಗ ನಾನು ನಿಮ್ಮ ಮನೆಯ ಹತ್ತಿರವೇ ಅಡಗಿರುವ ಆ ಗುಪ್ತ ತಿಜೋರಿಯ ನಕ್ಷೆಯನ್ನು ಹೇಳಬೇಕಿದೆ. ಇನ್ನು 3ನೇ ಶುಭ ಸುದ್ದಿಯನ್ನು ಕೇಳಿದರೆ ಸಾಕ್ಷಾತ್ ಯಮರಾಜನೇ ಹಿಂದೆ ಸರಿಯುತ್ತಾನೆ. ನಿಮ್ಮ 7 ತಲೆಮಾರುಗಳು ಬಂಗಾರದ ಮಂಚದ ಮೇಲೆ ಮಲಗುತ್ತವೆ. ನೀವು ಸಿದ್ಧರಿದ್ದೀರಾ? ನಿಮ್ಮ ಮನೆಯ ಯಾವುದೋ ಹಳೆಯ ಪೆಟ್ಟಿಗೆಯಲ್ಲಿ ಅಥವಾ ಕತ್ತಲೆ ಮೂಲೆಯಲ್ಲಿ ಒಂದು ತಾಮಸಿಕ ಶಕ್ತಿ ಬಿಡುಗಡೆಯಾಗ್ತಾ ಇದೆ. ಇದೇ ಶಕ್ತಿಯು ನಿಮ್ಮ ವರ್ಷಗಳ ಕಷ್ಟದ ಮೇಲೆ ರಾಹುವಿನ ಕಪ್ಪು ಬಣ್ಣವನ್ನು ಬಳಿದಿತ್ತು. ನಿಮ್ಮ ಒಂದು ಅನಾರೋಗ್ಯಕ್ಕೆ, ಹಣ ವ್ಯರ್ಥವಾಗುವುದಕ್ಕೆ ಇದೇ ಕಾರಣ. ನಿಮ್ಮ ಜೊತೆ ಈ ಚಹಾ ಕುಡಿಯುವವನೇ ಬೆನ್ನ ಹಿಂದೆ ನಿಮ್ಮ ವಿನಾಶದ ದೀಪ ಹಚ್ಚುತ್ತಿದ್ದಾನೆ. ಇಂದು ರಾತ್ರಿ 1:56 ಈ ಒಂದು ಶತ್ರುವಿನ ಎದೆಯ ಮೇಲೆ ಬೀಳಲಿದೆ. ನಂತರ ಮೊದಲ ಶುಭ ಸುದ್ದಿಯ ಬಾಗಿಲು ತೆರೆಯಲಿದೆ. ಈ ಮೊದಲ ಶುಭ ಸುದ್ದಿ ನಾಳೆ ಸೂರ್ಯ ಮುಳುಗುವ ಮೊದಲು ನಿಮ್ಮ ಬಳಿ ಧನದ ಮಹಾಸ್ಫೋಟವಾಗಲಿದೆ. ಅದರ ಶಬ್ದ 7 ತಲೆಮಾರುಗಳವರೆಗೆ ಕೇಳಿಸುತ್ತೆ. ಯಾವುದೋ ಅಪರಿಚಿತ ವ್ಯಕ್ತಿ ಬಂದು ನಿಮಗೆ ಮರೆತು ಹೋದ ಆಸ್ತಿಯನ್ನು ವಹಿಸಿಕೊಡಲಿದ್ದಾನೆ. ಮತ್ತು 2ನೆಯ ಶುಭ ಸುದ್ದಿ, ನಿಮ್ಮ ನಿದ್ದೆ ಕೆಡಿಸಿದ ಶತ್ರು ನಾಳೆ ಮಧ್ಯಾಹ್ನ 1:11 ನಿಮ್ಮ ಪಾದಕ್ಕೆ ಬಂದು ರಕ್ತದ ಕಣ್ಣೀರು ಸುರಿಸುತ್ತಾನೆ. ನಿಮ್ಮ ಕಳೆದು ಹೋದ ಗೌರವ ಮರಳಿ ಸಿಗುತ್ತೆ. ಇಡೀ ಊರೇ ನಿಮ್ಮನ್ನು ಮಹಾರಾಜ ಎಂದು ಕರೆಯುತ್ತದೆ. ಅಂದರೆ 3ನೆಯ ಶುಭ ಸುದ್ದಿ, ನಾಳೆ ರಾತ್ರಿ ಮಲಗುವ ಮೊದಲು ಹನುಮಂತನ ದಿವ್ಯ ಸಂಕೇತ ಸಿಗಲಿದೆ. ನಿಮ್ಮ ಮನೆಯ ಅತಿ ದೊಡ್ಡ ಸಂಕಷ್ಟ, ಅದು ಒಂದು ಸಾವಿನ ಭಯವಿರಲಿ ಅಥವಾ ಕೋಟಿ ಸಾಲವಿರಲಿ, ಕರ್ಪೂರದಂತೆ ಸುಟ್ಟು ಹೋಗುತ್ತೆ. ನೀವು ರಾಜನಂತೆ ಬದುಕುತ್ತೀರಿ. ಆದರೆ ಇದೆಲ್ಲವೂ ಆಗಬೇಕಾದರೆ ನೀವು ಅಂತಿಮ ಆದೇಶ ಪಾಲಿಸಬೇಕು. ನಿಮ್ಮ ಜೀವನದಲ್ಲಿ ಸೂರ್ಯನನ್ನು ಉದಯಿಸುವಂತೆ ಮಾಡುತ್ತಾನೆ ಹನುಮಂತ. ಮುಂದಿನ 24 ಗಂಟೆಗಳ ಕಾಲ ಮನೆಯ ದೇವರ ಕೋಣೆಯಲ್ಲಿ ಅಖಂಡ ದೀಪವನ್ನು ಬೆಳಗಿಸಿ. ಯಾವುದೇ ಭಿಕ್ಷುಕ ಬಾಗಿಲಿಗೆ ಬಂದರೆ ಬರಿಗೈಲಿ ಕಳಿಸಬೇಡಿ. ಈಗ ನಿಮ್ಮ ಸಮಯ ಶುರುವಾಗಿದೆ. ಈ ಬ್ರಹ್ಮಾಂಡದ ಶಕ್ತಿಗಳು ತಮ್ಮ ಸ್ಥಾನ ಪಡೆದಿವೆ. ರಾಜಯೋಗದ ಬಾಗಿಲು ತೆರೆದಿದೆ. ಇಂದು ನಿಮ್ಮ ಅಭಿಜಿತ್ ಮುಹೂರ್ತ ಅಂದರೆ ಶುಭ ಸಮಯ ಬೆಳಗ್ಗೆ 6:20ರಿಂದ 8:04 ಇರಲಿದೆ. ಈ ಸಮಯದಲ್ಲಿ ಮಾಡಿದ ಕೆಲಸಗಳು ಯಶಸ್ವಿಯಾಗುತ್ತೆ. ರಾಹುಗಾಲ ಮಧ್ಯಾಹ್ನ 2:30ರಿಂದ 2:45 ಇರಲಿದೆ. ಈ ಸಮಯದಲ್ಲಿ ಶುಭ ಕೆಲಸ ಮಾಡಬೇಡಿ. ಇಂದಿನ ಈ ಅದೃಷ್ಟದ ಬಣ್ಣ ಹಸಿರು ಮತ್ತು ಅದೃಷ್ಟದ ಸಂಖ್ಯೆ 8. ಮನೆಯಲ್ಲಿ ಈ ಜೇಡರ ಬಲೆ ಇದ್ದರೆ ತಕ್ಷಣ ಸ್ವಚ್ಛ ಮಾಡಿ, ಏಕೆಂದರೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸಿಸುತ್ತವೆ. ದಾರಿಯಲ್ಲಿ ಹಾವು ಕಂಡರೆ ಅದನ್ನು ಕೊಲ್ಲಬೇಡಿ ಅಥವಾ ದೇವತಾ ಕೋಪಕ್ಕೆ ಕಾರಣವಾಗಬಹುದು. ಸದಾ ಮಧುರವಾದ ಮಾತುಗಳನ್ನಾಡಿ. ಶ್ರೀಕೃಷ್ಣನು ಹೇಳಿದಂತೆ, ನಮಗೆ ಮೋಸ ಮಾಡುವವರಿಂದ
ದೂರವಿರುವುದೇ ಒಳ್ಳೆಯದು. ಒಮ್ಮೆ ಮೋಸ ಮಾಡಿದವರನ್ನು ಕ್ಷಮಿಸಿ, ಆದರೆ ಮತ್ತೆ ನಂಬಬೇಡಿ. ಈ ಕೇತುಗ್ರಹವು ನಿಮ್ಮ ರಾಶಿಗೆ ಅನುಕೂಲಕರವಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಕೇತು ನಿಮ್ಮ ರಾಶಿಯಲ್ಲಿ ವಿರಾಜಮಾನನಾಗಿ ಇರುತ್ತಾನೆ. ಆದ್ದರಿಂದ ಎಲ್ಲ ಪ್ರಮುಖ ಕೆಲಸಗಳನ್ನು ಈಗಲೇ ಪೂರೈಸಿ. ಯಾರೊಂದಿಗೂ ಜಗಳವಾಡಬೇಡಿ. ಕೋಪವನ್ನು ನಿಯಂತ್ರಿಸಿ. ವ್ಯಾಪಾರದಲ್ಲಿ ಲಾಭವಾಗಲಿದೆ. ಆದಾಯ ಹೆಚ್ಚಾಗಲಿದೆ. ಆರೋಗ್ಯದ ಕಡೆ ಗಮನವಿರಲಿ. ತಂದೆ ತಾಯಿಯ ಆಶೀರ್ವಾದ ಸದಾ ಪಡೆಯಿರಿ. ಶನಿದೇವರ ಕೃಪೆ ನಿಮ್ಮ ಮೇಲೆ ಇರಲಿ. ಈಗ ಸಮಯ ಬದಲಾಗಿದೆ. ಬ್ರಹ್ಮಾಂಡವು ನಿಮಗಾಗಿ ಹೊಸ ಹಾದಿಯನ್ನು ಸಿದ್ಧಪಡಿಸಿದೆ. ನಿಮ್ಮ ಮಲಗಿರುವ ಅದೃಷ್ಟವು ಜಾಗೃತಗೊಳ್ಳುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಈ ಸಮಯವು ಕೇವಲ ಬದಲಾವಣೆಯಲ್ಲ, ಬದಲಾಗಿ ಒಂದು ಹೊಸ ಅಧ್ಯಾಯದ ಆರಂಭ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಈಗ ಪೂರ್ಣಗೊಳ್ಳಲಿವೆ. ಹಣಕಾಸಿನ ವಿಚಾರದಲ್ಲಿ ನೀವು ನಿರೀಕ್ಷಿಸಿದ ದಿಕ್ಕಿನಿಂದ ಶುಭ ವಾರ್ತೆಗಳು ಬರಲಿವೆ. ಈ ಬದಲಾವಣೆಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಲ್ಲದೆ ನಿಮ್ಮ ಮುಖದಲ್ಲಿ ಒಂದು ಹೊಸ ಕಳೆಯನ್ನು ತರಲಿದೆ. ಈ ಹಿಂದೆ ನಿಮ್ಮನ್ನು ಕಡೆಗಣಿಸಿದವರು ಅಥವಾ ನಿಮ್ಮ ಶಕ್ತಿಯನ್ನು ಹಗುರವಾಗಿ ಕಂಡವರು ಈಗ ನಿಮ್ಮನ್ನು ನೋಡಿ ಆಶ್ಚರ್ಯ ಪಡುವಂತಾಗುತ್ತೆ. ಆದರೆ ನೆನಪಿರಲಿ, ಒಂದು ಸಣ್ಣ ತಪ್ಪು ನಿಮ್ಮ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಂತೆ ಮಾಡಬಹುದು. ಹಣದ ಲಾಭ ಎಂದರೆ ಕೇವಲ ಕೈಗೆ ಹಣ ಬರುವುದು ಮಾತ್ರವಲ್ಲ, ಅನಗತ್ಯ ಖರ್ಚುಗಳು ನಿಲ್ಲುವುದು ಅಥವಾ ದೀರ್ಘಕಾಲದ ಆಸ್ತಿ ವಿವಾದಗಳು ಬಗೆಹರಿಯುವುದು ಕೂಡ ಅದೃಷ್ಟದ ಲಕ್ಷಣವೇ ಆಗಿದೆ. ನೀವು ಉದ್ಯೋಗ ಮಾಡುತ್ತಿದ್ದರೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುವ ಕಾಲ ಬಂದಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿದಾಗ ಸಹಜವಾಗಿಯೇ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಮೂಡುತ್ತೆ. ಜನರು ನಿಮ್ಮ ಮಾತನ್ನು ಆಲಿಸುತ್ತಾರೆ ಮತ್ತು ನಿಮ್ಮ ಸಲಹೆಗಾಗಿ ಕಾಯುತ್ತಾರೆ. ಇದು ನಿಮ್ಮ ದೀರ್ಘಕಾಲದ ಮೌನ ಸಾಧನೆಗೆ ಸಿಕ್ಕ ಜಯ. ಮನುಷ್ಯನ ದೊಡ್ಡ ಶಕ್ತಿಯೇ ಆತ್ಮವಿಶ್ವಾಸ. ಹಳೆಯ ಕಹಿ ಘಟನೆಗಳಿಂದ ನೀವು ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡಿರಬಹುದು. ಆದರೆ ಈ ದಿನದ ಗ್ರಹಗತಿಗಳು ನಿಮ್ಮಲ್ಲಿ ನಾನು ಸೋಲಲು ಹುಟ್ಟಿದವನಲ್ಲ, ಗೆಲ್ಲಲು ಹುಟ್ಟಿದವನು ಎಂಬ ಹಠವನ್ನು ಮೂಡಿಸುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತೆ. ನಿಮ್ಮ ಬೆನ್ನ ಹಿಂದೆ ಟೀಕೆ ಮಾಡುತ್ತಿದ್ದವರು ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗುತ್ತಾರೆ. ಬ್ರಹ್ಮಾಂಡವು ನಿಮ್ಮೊಂದಿಗೆ ಪದಗಳಲ್ಲಿ ಮಾತನಾಡುವುದಿಲ್ಲ, ಬದಲಾಗಿ ಸಂಕೇತಗಳ ಮೂಲಕ ಸಂವಹನ ನಡೆಸುತ್ತೆ. ಈ ಸಣ್ಣ ಬದಲಾವಣೆಗಳನ್ನು ಗಮನಿಸಿ. ಹಾದಿಯಲ್ಲಿ ಹೋಗುವಾಗ ಹಳೆಯ ನಾಣ್ಯ ಸಿಗುವುದು, ಕನಸಿನಲ್ಲಿ ನಿರ್ಮಲವಾದ ನೀರು, ದೇವಸ್ಥಾನ ಅಥವಾ ದಿವ್ಯ ಜ್ಯೋತಿಯ ದರ್ಶನವಾಗುವುದು ಇವೆಲ್ಲವೂ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ ಎಂಬುದಕ್ಕೆ ಸಾಕ್ಷಿ. ಇದರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಜನರ ವರ್ತನೆಯು ಬದಲಾಗುತ್ತೆ. ಅಪರಿಚಿತ ವ್ಯಕ್ತಿಯೊಬ್ಬರು ನಿಮಗೆ ಸಹಾಯ ಮಾಡಬಹುದು ಅಥವಾ ಹಳೆಯ ವೈರಿಯೊಬ್ಬರು ಸ್ನೇಹದ ಹಸ್ತ ಚಾಚಬಹುದು. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.